ಮುಂಡ್ರಿಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಮಾಡಬೇಕು ಎಂದು ಇಂದಿನಿಂದ ಉಪವಾಸ ಸತ್ಯಾಗ್ರಹ. ಗದಗ ಜಿಲ್ಲೆ ಮುಂಡ್ರಿಗಿ ಪಟ್ಟಣದ ಮುಂಡ್ರಿಗಿ ತಾಲೂಕು ಘೋಷಣೆಗಾಗಿ ಸುಮಾರು ವರ್ಷಗಳಾದರೂ ಇದುವರೆಗೂ ಮುಂಡ್ರಿಗಿ ತಾಲೂಕು ಘೋಷಣೆಯಾಗಿ ಸುಮಾರು ವರ್ಷಗಳಾದರೂ ಇದುವರೆಗೂ ಪಟ್ಟಣದಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇಲ್ಲದಿರುವುದು ನೋವಿನ ಸಂಗತಿಯಾಗಿದ್ದು, ಪ್ರೌಢಶಾಲೆಗಾಗಿ ಅನೇಕ ಬಾರಿ ಪ್ರತಿಭಟನೆಗೆ ಮನವಿ ಮಾಡಿದರೂ ಕೂಡ ಇದುವರೆಗೂ ಮಂಜೂರು ಮಾಡದೇ ಇರುವುದರಿಂದ ಇಲ್ಲಿಯ ಮಕ್ಕಳು ಹಳ್ಳಿಗಳಿಗೆ ಹೋಗಿ ಪ್ರೌಢಶಾಲೆ ಕಲಿಯಬೇಕಾಗಿದ್ದು, ಬಡವರ ಮಕ್ಕಳಿಗೆ ಸಾಕಷ್ಟು ಹಣ ಖರ್ಚು ಮಾಡಿ ಖಾಸಗಿ ಶಾಲೆಯಲ್ಲಿ ಕಲಿಸುವುದು ಕಷ್ಟವಾಗಿತ್ತು. ಹೀಗಾಗಿ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದು, ಫೆಬ್ರವರಿ 7ರಂದು ಅಧಿವೇಶನದಲ್ಲಿ ಬಜೆಟ್ ಘೋಷಣೆ ವೇಳೆ ಮುಂಡ್ರಿಗಿ ಪ್ರೌಢಶಾಲೆ ಮಂಜೂರು ಮಾಡಿ ಆದೇಶ ಮಾಡಬೇಕು. ಅಲ್ಲಿಯವರೆಗೂ ಮುಂಡ್ರಿಗಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಮಂಜೂರಾತಿ ಸಮಿತಿ ವತಿಯಿಂದ ಉಪವಾಸ ಪ್ರತಿಭಟನೆ ಮಾಡುವುದು ಎಂದು ದೇವಪ್ಪ ಇಟಗಿ ಮಾತನಾಡಿದರು. ಅರ್ಜುನ್ ಹೊಸಮನಿ, NKS TV4 ನ್ಯೂಸ್, ಮುಂಡ್ರಿಗಿ. ಸರ್ಕಾರಿ ಪ್ರೌಢಶಾಲೆ ಬೇಕೇ ಬೇಕು. ಸರ್ಕಾರಿ ಪ್ರೌಢಶಾಲೆ ಬೇಕೇ ಬೇಕು. ಮುಂಡ್ರಿಗಿ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ ಬೇಕೇ ಬೇಕು. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು. ಪ್ರೌಢಶಾಲೆ ಬೇಕು. ಬೇಕೇ ಬೇಕು. ಸರ್ಕಾರಿ ಪ್ರೌಢಶಾಲೆ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಸರ್ಕಾರದ ಅಧಿವೇಶನದಲ್ಲಿ ಚರ್ಚೆ ಆದರೂ ಸಹಿತವಾಗಿ ಮಂಜೂರಾತಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇದು ವಿಷಾದನೀಯ ಸಂಗತಿ. ಯಾಕಂದರೆ ಹೃದಯ ಭಾಗ ಮುಂಡ್ರಿಗಿ ಪಟ್ಟಣಕ್ಕೆ ಒಂದು ಸರ್ಕಾರಿ ಪ್ರೌಢಶಾಲೆ ಬಹಳ ಅವಶ್ಯಕತೆ ಇದೆ. ಶಿಕ್ಷಣ ಇಲಾಖೆಯೂ ಸಹಿತವಾಗಿ ಅತಿ ಅವಶ್ಯಕತೆ ಐತೆ ಅಂತೇಳಿ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ. ಅದರ ಉಲ್ಲೇಖವೂ ಕೂಡ ನಮ್ಮ ಬಳಿ ಇದೆ. ಈ ಒಂದು ಹೋರಾಟಕ್ಕೆ ಮುರುಡೇಗಿರಿ ಅನ್ನದಾನೇಶ್ವರ ಮಹಾಶಿವಗಳ ಆಶೀರ್ವಾದವೂ ಕೂಡ ಇದೆ. 7ನೇ ತಾರೀಕಿನಂದು ಸರ್ಕಾರ ಏನು ಬಜೆಟ್ ಮಂಡನೆ ಮಾಡ್ತಾ ಇದೆ, ಈ ಬಜೆಟಿನಲ್ಲಿ ಮುಂಡ್ರಿಗಿ ಪಟ್ಟಣಕ್ಕೆ ಒಂದು ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಘೋಷಣೆ ಆಗುತ್ತಾ ಅನ್ನುವಂಥ ಆಶಾಭಾವನೆ ನಾವು ಹೊಂದಿದ್ದೇವೆ. ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ, ತಾತ್ಸಾರ ಭಾವನೆ ಮಾಡಿದರೆ, ಹೊಂಡತನ ಮಾಡಿದರೆ ಗದಗ ಜಿಲ್ಲಾ ಉಸ್ತುವಾರಿಗಳ ಮನೆ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತಾ. 7ನೇ ತಾರೀಕಿನಂದು ಸರ್ಕಾರ ಘೋಷಣೆ ಮಾಡದೇ ಇದ್ದರೆ ನಿಮ್ಗೆ ಸಗಣಿಯನ್ನು ಒಗಿಬೇಕಾಗುತ್ತಾ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈ ಹೋರಾಟಕ್ಕೆ ತಾಲೂಕಿನ ಮತ್ತು ಮುಂಡ್ರಿಗಿ ಪಟ್ಟಣ ಜನತೆಯ ಆಶೀರ್ವಾದನೂ ಕೂಡ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ತಮ್ಮ ಹೆಸರು? ದೇವಪ್ಪ ಅಂದಪ್ಪ ಇಡಿ.